ಸೊ ಎಸ್ ಟಿ ಸೋಮಶೇಖರ್ ಅವರ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಸಭೆ ನಡೀತಾ ಇದೆ, ಚರ್ಚೆ ಕಾವೇರಿದೆ. ಈಗಾಗಿರೋ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿ ಸುನಿಲ್ ಕುಮಾರ್ ಮತ್ತೆ ದೊಡ್ಡಗೌಡನ ಪಾಟೀಲ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೋಮಶೇಖರ್ ವಿರುದ್ಧ ಮುಂದಿನ ಕ್ರಮ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋದ್ರಿಂದ, ಯಾಕಂದ್ರೆ ಉಳಿದ ಶಾಸಕರಿಗೂ ಕೂಡ ಅದು ಒಂದು ರೀತಿ ದಾರಿ ತಪ್ಪಿಸುವಂಥದ್ದಾಗಬಾರ್ದು ಅನ್ನೋ ಕಾರಣಕ್ಕೆ ತಕ್ಷಣಕ್ಕೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಚರ್ಚೆ ಆಗ್ತಾ ಇದೆ, ಬಹಳ ಗಹನವಾದ ಚರ್ಚೆನೆ ಆಗ್ತಾ ಇದೆ. ವಿ ಸುನಿಲ್ ಕುಮಾರ್ ಇದ್ದಾರೆ, ದೊಡ್ಡನಗೌಡ ಪಾಟೀಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ಪಕ್ಷ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಸೋಮಶೇಖರ್ರ ವಿರುದ್ಧ ಅಂತ ಹೇಳಿ, ಯಾಕಂದ್ರೆ ಇನ್ನೋರ್ವ ಶಾಸಕ ಪಕ್ಷದ ಅಭ್ಯರ್ಥಿ ಬಿಟ್ಟು ಮತ್ತೆ ಅಡ್ಡ ಮತದಾನ ಮಾಡೋದಕ್ಕೆ ಮುಂದಾಗಬಾರದು ಅಂತ ಬಿಜೆಪಿ ಜೆಡಿಎಸ್ನ ಲೆಕ್ಕಾಚಾರ ಏನಿತ್ತು, ಕಾಂಗ್ರೆಸ್ನ ಮತ್ತೆ ಪಕ್ಷೇತರ ಮತಗಳನ್ನ ನಾವು ಸೆಳೆದುಕೊಳ್ಳಬೇಕು ಅನ್ನೋ ಪ್ರಯತ್ನ ಅವರದ್ದಾಗಿತ್ತು. ಇಟ್ಸ್ ಟೋಟಲಿ ನಂಬರ್ ಗೇಮ್. 45 ಮತಗಳು ಸಿಕ್ಕಿದ್ರೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸಬಹುದು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ 3 ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರಲಿಲ್ಲ, ಅವರಿಗೆ ಆ ಸಂಖ್ಯಾ ಬಲ ಇತ್ತು. ಇನ್ನುಳಿದಾಗೆ ಬಿಜೆಪಿಗೆ ತಮ್ಮ ಓರ್ವ ಸದಸ್ಯರನ್ನ ರಾಜ್ಯಸಭೆಗೆ ಕಳಿಸ್ಕೊಡೋದಕ್ಕೆ ಬೇಕಾದಂತಹ ಮತಗಳಿತ್ತು, ಬಟ್ ಹೆಚ್ಚುವರಿಯಾಗಿ ಮತಗಳು ಉಳಿತಾ ಇದ್ವು. ಜೆಡಿಎಸ್ನ ಬಳಿ ಕೂಡ 19 ಮತಗಳಿತ್ತು. ಸೊ ಈ ಎರಡನ್ನೂ ಕ್ರೋಢೀಕರಿಸಿ ಇದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳನ್ನ ಮನವೊಲಿಸಿದ್ರೆ ಅಥವಾ ಆತ್ಮಸಾಕ್ಷಿಯ ಮತದ ಹೆಸರಲ್ಲಿ ಅಡ್ಡ ಮತದಾನ ಏನಾದರೂ ನಡೆದು ಕಾಂಗ್ರೆಸ್ ಅಸಮಾಧಾನಿತ ಶಾಸಕರ ಓಟ್ಗಳು ನಮ್ಮ ಅಭ್ಯರ್ಥಿಗೆ ಬಂದ್ರೆ ಆಗ ಮತ್ತೋರ್ವರನ್ನು ಕೂಡ ನಾವು ರಾಜ್ಯಸಭೆಗೆ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದು ಒಂದು ಲೆಕ್ಕಾಚಾರ ಹಾಕೊಂಡು ರಣತಂತ್ರ ರೂಪಿಸಿ ಬಿಜೆಪಿ ಮತ್ತೆ ಜೆಡಿಎಸ್ ಕುಪೇಂದ್ರ ರೆಡ್ಡಿ ಅವರನ್ನು ಕೂಡ ಕಣಕ್ಕಿಳಿಸಿದ್ರು. 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಕಣದಲ್ಲಿದ್ರು. ಇವತ್ತು ಬೆಳಗ್ಗೆ 9 ಗಂಟೆ ನಂತರದಲ್ಲಿ ಮತದಾನ ಆರಂಭ ಆಗುತ್ತೆ. ಎಸ್ ಟಿ ಸೋಮಶೇಖರ್ ಅವರು ಬಂದು ಮತದಾನ ಮಾಡೋವರೆಗೂ ಕೂಡ ಈ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಇತ್ತು. ಬಟ್ ಏನಾಗಬಹುದು ಅನ್ನುವಂಥ ಕುತೂಹಲ, ಯಾವುದೇ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ಕಾಣ ಸಿಗ್ತಾ ಇರಲಿಲ್ಲ. ಎಸ್ ಟಿ ಸೋಮಶೇಖರ್ ಅವರು ಆಗಮಿಸ್ತಾ ಇದ್ದಾಗೆ ಹೇಳಿದ್ರು, ನಾನು ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನ ಮಾಡಾದ್ಮೇಲೆ ಮಾತಾಡ್ತೀನಿ, ಸದ್ಯಕ್ಕೆ ಏನು ಹೇಳಲ್ಲ, ಅಭಿವೃದ್ಧಿಗೆ ನನ್ನ ಮತ ಅಂತ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿ ಮತದಾನ ಮಾಡೋದಕ್ಕೆ ಹೋದ್ರು. ಮತದಾನ ಮಾಡಿ ಬರ್ತಿದ್ದ ಹಾಗೆ ಎಸ್ ಟಿ ಸೋಮಶೇಖರ್ ಅವರ ಮತ ಕಾಂಗ್ರೆಸ್ ಪಾಲಾಗಿದೆ, ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಎಸ್ ಟಿ ಸೋಮಶೇಖರ್ ಅವರನ್ನ ಪ್ರತಿಕ್ರಿಯೆ ಕೇಳಿದಾಗ, ನಾನು ಪಕ್ಷವನ್ನ ನೋಡಿ ಮತ ಹಾಕಿಲ್ಲ, ವ್ಯಕ್ತಿಯನ್ನ ನೋಡಿ ಮತ ಹಾಕಿದ್ದು ಅಂತ ಹೇಳ್ತಾರೆ. ಜೊತೆಗೆ ನನ್ನ ಆತ್ಮಸಾಕ್ಷಿಯ ಮತವನ್ನೇ ಕೊಟ್ಟಿದ್ದೀನಿ, ನಾನು ಆತ್ಮಸಾಕ್ಷಿಯಿಂದನೇ ಮತದಾನ ಮಾಡಿದ್ದೀನಿ ಅಂತ ಮತ್ತೊಮ್ಮೆ ಅದೇ ದಾಟಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡ ಹೋಗಿದ್ದಾರೆ. ಬಟ್ ಗೊತ್ತಾಗ್ತಾ ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಅವರ ಮತ ಹೋಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿ ಕ್ರಮ ಏನು ಕೈಗೊಳ್ಳಬೇಕು ಅಂತ ಸಭೆ ಕೂಡ ನಡೆಸಲಾಗ್ತಾ ಇದೆ. ಉಲ್ಲಂಘನೆ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತೀರ್ಮಾನ ಮಾಡ್ತಾರೆ. ಅವರಿಗೆ ನಾವು ಡಿಸ್ಕ್ವಾಲಿಫಿಕೇಷನ್ಗೆ ಬರಿತೀವಿ, ಅದೇನು ಪ್ರಶ್ನೆ ಇಲ್ಲ. ಅಂದರೆ ಈಗ ಡಿಸ್ಕ್ವಾಲಿಫಿಕೇಶನ್ ಬರೆಯೋದು ಅಂತ ಅಂತಿಮವಾಗಿ ತೀರ್ಮಾನ ಆಗಿದೆ. ಹೌದೌದು, ಮಾಡಲೇಬೇಕಲ್ಲ. ನಾವು ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ರೆ ಅದೇ ನಮ್ಗೆ ಇರ್ತಕ್ಕಂಥ ದಾರಿ. ಈಗ ಆಲ್ರೆಡಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗ್ತಾ ಇದೆ ಒಳಗಡೆ. ಅಂದರೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರು, JDSನ ಶಾಸಕಾಂಗ ಪಕ್ಷದ ನಾಯಕರೆಲ್ಲ ಇದ್ದಾರೆ. ಅವ್ರು ಮಾತನಾಡ್ತಾರೆ, ತೀರ್ಮಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಏನು ಮಾಡ್ಬೇಕು ಅನ್ನೋ ಬಗ್ಗೆ ತೀರ್ಮಾನ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ, ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ದೊಡ್ಡನಗೌಡ ಪಾಟೀಲ್ರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಬಿಜೆಪಿ ಜೆಡಿಎಸ್ನ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಎಸ್ ಟಿ ಸೋಮಶೇಖರ್ ಅವರ ಅಡ್ಡ ಮತದಾನದ ನಂತರ ಒಂದ್ ಕಡೆ ಸಭೆ ನಡೀತಾ ಇದೆ, ಏನ್ ಮಾಡಬಹುದು, ಮುಂದಿರುವಂತಹ ಆಪ್ಷನ್ ಏನು, ಜೊತೆಗೆ ಇನ್ನೂ ಕ್ರಾಸ್ ವೋಟಿಂಗ್ ಆಗದ ಹಾಗೆ ತಡೆಯೋದಕ್ಕೂ ಕೂಡ ಪ್ರಯತ್ನಗಳಾಗಬೇಕು. ಸದ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ? ಖಂಡಿತವಾಗ್ಲೂ ವಿಜಯ್, ಇದು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಖುದ್ದು ಸಭಾಧ್ಯಕ್ಷರಿಗೆ ಪತ್ರವನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ನ್ಯೂಸ್ ಫಸ್ಟ್ಗೆ ದೊಡ್ಡನಗೌಡ ಪಾಟೀಲ್ರು, ಬಿಜೆಪಿಯ ಮುಖ್ಯ ಸಚೇತಕರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಇದು ಒಂದು ಹಂತಕ್ಕೆ ಇಬ್ಬರು ಶಾಸಕರ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಬಿಜೆಪಿ ಅವರು ಒಂದಷ್ಟು ತಲೆಯನ್ನು ಕೆಡಿಸ್ಕೊಂಡಿದ್ದಂತೂ ನಿಜ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ 66 ಶಾಸಕರ ಪೈಕಿ ಯಲ್ಲಾಪುರದ ಅರ್ಬೈಲ್ ಶಿವರಾಮ್ ಹೆಬ್ಬಾರ್ ಮತ್ತು ಯಶವಂತಪುರದ ಎಸ್ ಟಿ ಸೋಮಶೇಖರ್ ಇಬ್ಬರಿಗೂ ಕೂಡ ಏನು ಮಾಡ್ತಾರೆ ಅವರು, ಒಂದು ವೇಳೆ ಏನಾದರೂ ಅಡ್ಡ ಮತದಾನ ಆಗ್ಬಿಟ್ರೆ ಅನ್ನೋ ಟೆನ್ಷನ್ ಇತ್ತು. ಬಟ್ ಅದು ಈಗ ಒಂದು ನಿಜ ಆಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರು, ನಾನು ನನ್ನ ಆತ್ಮಸಾಕ್ಷಿಗೆ ಮತವನ್ನು ಹಾಕಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ನೇರವಾಗಿ ಬಂದು ಮತಗಟ್ಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ಪರ ಮತವನ್ನು ಚಲಾವಣೆ ಮಾಡಿದ್ದಾರೆ. ಇದನ್ನ ಏಜೆಂಟ್ ಆಗಿದ್ದಂಥ ವಿ ಸುನಿಲ್ ಕುಮಾರ್ ಅವರು ಈಗಾಗಲೇ ಮಾಧ್ಯಮಕ್ಕೂ ಕೂಡ ತಿಳಿಸಿದ್ದಾರೆ. ಆದರೆ ಮುಂದೇನು, ಎಸ್ ಟಿ ಸೋಮಶೇಖರ್ ವಿರುದ್ಧ ಕ್ರಮ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಈಗ ಉತ್ತರ ಕೂಡ ಸಿಕ್ಕಿದೆ. ಬಿಜೆಪಿಯ ಮುಖ್ಯ ಸಚೇತಕರಾಗಿರೋ ಅಂತ ದೊಡ್ಡನಗೌಡ ಪಾಟೀಲ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕು.
ಬೇಕಾದ್ರೆ ನೇರವಾಗಿ ಹೇಳಿದ್ರು ಅವ್ರನ್ನ ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ, ಅದರಲ್ಲಿ ಏನೇ ಇಲ್ಲ, ಶಿಸ್ತು ಕ್ರಮ ಆಗಲೇಬೇಕು, ಆ ಶಿಸ್ತನ್ನು ನಾವು ತೆಗೆದುಕೊಳ್ತೇವೆ ಅನ್ನೋ ಒಂದು ಮಾತನ್ನ ಆಡಿದ್ದಾರೆ. ಇನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಅಂತ ಆರ್ ಅಶೋಕ್ ಇರಬಹುದು, ಜೊತೆಗೆ ಮತಗಟ್ಟೆಯಲ್ಲಿ ಇದ್ದಂಥ ಏಜೆಂಟ್ ಸುನಿಲ್ ಕುಮಾರ್ ಆಗಿರಬಹುದು, ಈಗ ನೇರವಾಗಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಕೊಠಡಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಯಾವೆಲ್ಲ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಹಾಕ್ತಾ ಇದ್ದಾರೆ. ಸ್ಪೀಕರ್ ನೇರವಾಗಿ ಯು ಟಿ ಖಾದರ್ ಅವ್ರಿಗೆ ಪತ್ರವನ್ನು ಕೊಟ್ಟು ಎಸ್ ಟಿ ಸೋಮಶೇಖರ್ ವಿರುದ್ಧ ಕ್ರಮ ಯಾವ್ದು ರೀತಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು JDS ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಕುಮಾರಸ್ವಾಮಿ ಅವರು ಕೂಡ ಇದೇ ಕೊಠಡಿಯಲ್ಲೇ ಇದ್ದಾರೆ. ವಿಜಯ್, ಈಗ ನೇರವಾಗಿ ಎಸ್ ಟಿ ಸೋಮಶೇಖರ್ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಬಟ್ ದೊಡ್ಡನಗೌಡ ಪಾಟೀಲ್ರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ. ಈಗ ಖುದ್ದು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಅಂತ ಆರ್ ಅಶೋಕ್ ಅವರು ಮಾಧ್ಯಮದ ಮುಂದೆ ಬಂದು ಏನು ಹೇಳ್ತಾರೆ ಅನ್ನೋದು ಕುತೂಹಲ ಕೆರಳಿಸಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.